ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಾರಥ್ಯವನ್ನು ವಹಿಸಿಕೊಂಡಿದ್ದಂತಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೂಡ ಯಶಸ್ವಿಯಾಗಿದ್ದರು. ಈ ಬಾರಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ತರಬೇಕು ಅನ್ನುವಂಥ ಗುರಿ ಹಿನ್ನೆಲೆಯಲ್ಲಿ ಈಗ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ನಮ್ಮ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯನ ಸುತ್ತಿದ್ರಿ. ಸೊ ಲೋಕಸಭಾ ಚುನಾವಣೆ ಹೇಗಿದೆ ಸರ್? ನೋಡಿ, ಚುನಾವಣೆ ಮಾತು ಏನು ಜನರಿಗೆ ನಾವು ಕೊಟ್ಟಿದ್ದೇವೆ, ಯಾವ ರೀತಿ ನಡ್ಕೊಂಡಿದ್ದೇವೆ ಅನ್ನೋ ತೀರ್ಮಾನ ಮಾಡುವಂಥ ಚುನಾವಣೆ. ಈ ಚುನಾವಣೆ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾರಂಥ ಒಂದು ಚುನಾವಣೆ. ಅದಕ್ಕೆ ಹೋದ ಎಲೆಕ್ಷನಲ್ಲಿ ಮೋದಿ ಗ್ಯಾರಂಟಿ ಬಗ್ಗೆ ಮಾತಾಡಲಿಲ್ಲ. ಈಗ ಗ್ಯಾರಂಟಿ ನನ್ನ ಕಾರ್ಯಕ್ರಮ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜನರಿಗೆ ಭರವಸೆ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ದು ಹಂಗಿಲ್ಲ. ನಮ್ಮದು ಮೋದಿ ಗ್ಯಾರಂಟಿ ಅಲ್ಲ, BJP ನಮ್ಮದು ಕಾಂಗ್ರೆಸ್ ಗ್ಯಾರಂಟಿ. ನಾವು ಕೊಟ್ಟ ಮಾತನ್ನು ಉಳಿಸ್ಕೊಬಿಟ್ಟಿದ್ದೀವಿ. ನಮ್ಮ ಅಧಿಕಾರದ ಅವಧಿಯಲ್ಲಿ UPA ಅಧಿಕಾರ ಇದ್ದಾಗ ಅನೇಕ ಕಾನೂನುಗಳನ್ನು ತಂದು ಸಂವಿಧಾನದ ಅಡಿಯಲ್ಲಿ ಬದಲಾವಣೆಯನ್ನು ತಂದು ಜನರಿಗೆ ರಕ್ಷಣೆ ಮಾಡಿದ್ದೀವಿ. ಅಂಥದ್ದು BJPಯವರು ಯಾವುದು ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ. ಸೊ ಅದಕ್ಕೆ ಜನ ಯೋಚನೆ ಮಾಡ್ತಾರೆ, ನನಗೇನು ಲಾಭ, ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಏನು ಲಾಭ, BJPಗೆ ಓಟ್ ಹಾಕಿದ್ರೆ ಏನು ಲಾಭ, ಬೇರೆ ಪಾರ್ಟಿಗೆ ಓಟ್ ಹಾಕಿದ್ರೆ ಏನು ಲಾಭ ಅಂತ ನೋಡ್ತಾರೆ. ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು, ಆ ಚಾನ್ಸ್ನ ಕಳ್ಕೊಂಡ್ರು, ಉಳಿಸ್ಕೊಳಕ್ಕಾಗಲಿಲ್ಲ, ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಈ ಎಲೆಕ್ಷನ್ನು ಭಾಳ ಸರಳತೆಯಿಂದ ನಮಗೆ ಆತ್ಮಬಲ ಜಾಸ್ತಿ ಇದೆ. ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ಅನುಷ್ಠಾನಕ್ಕೆ ತಂದು ಈ ಮತದಾರ ಮುಂದೆ ಹೋಗ್ತಾ ಇದ್ದೀವಿ. ನೋಡಿದ್ರ ಜನ ಯಾವ ರೀತಿ ಕೆರೆದು ಕೇಳ್ತಾ ಇದ್ದಾರೆ. ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ಅಣ್ಣ 3 ಲಕ್ಷದಲ್ಲಿ ಗೆಲ್ಸ್ತೀವಿ ಸುರೇಶ್ನ ಅಂತ. ಇವತ್ತು ನಾನು ರೂರಲ್ ಪ್ರವಾಸ ಮಾಡ್ತಾ ಇದ್ದೀನಿ. ಆನೇಕಲ್ ಎಲ್ಲ ದಳದವರು BJPಯವರೆಲ್ಲ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಇದೇ ನಿಮ್ಮ ಕಣ್ಣೇ ಸಾಕ್ಷಿ, ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ಸರ್, ಈಗ ಮುಖ್ಯವಾಗಿ CM ಆದಿಯಾಗಿ ನಿಮ್ಮ ಪಕ್ಷದ ನಾಯಕರು ಹೇಳುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾತ್ಮಕವಾಗಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಒಂದು ಮೈಲೇಜ್ ಕೊಟ್ಟರು ಅಂತ ಅನ್ನುವಂಥದ್ದು. ಸೊ ಹಾಗಾದ್ರೆ ನೀವು ಕಳೆದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರಿ, ನಿಖರವಾಗಿ ಹೇಳಿದ್ರಿ, ರಾಜ್ಯದಲ್ಲಿ ಇಷ್ಟು ಸ್ಥಾನ ನಮ್ಮದು ಬಂದೇ ಬರುತ್ತೆ ಅನ್ನುವಂಥ ಮಾತಾಡಿದ್ರಿ. ಸೊ ಮೊನ್ನೆ ಕೂಡ ಒಂದು ಮಾತಾಡಿದ್ರೆ ನಾಮಪತ್ರ ಸಲ್ಲಿಕೆ ಎಲ್ಲ ಆಗಲಿ, ನಾನು ಹೇಳ್ತೀನಿ ಎಷ್ಟು ಬರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅಂತ. ಈಗ ನಾಮಪತ್ರ ಸಲ್ಲಿಕೆ ಆಗಿರುವಂಥದ್ದು ಎಷ್ಟು ಬರುತ್ತೆ ಕರ್ನಾಟಕದಲ್ಲಿ? ಈಗ ನಾನು ಬರೀ 14 ಸೀಟ್ ಮಾತ್ರ ನಡೀತಾ ಇದೆ. ಇನ್ನು 5-6 ದಿನ ಟೈಮ್ ಇದೆ. ಇನ್ನು ಅದಕ್ಕೆ ಬೇರೆ ಕಡೆ ಎಲ್ಲ ನಾನು ಉತ್ತರ ಕರ್ನಾಟಕ ಎಲ್ಲ ಹೋಗಬೇಕು. ಎಲೆಕ್ಷನ್ ಆದಮೇಲೆ ಒಂದೇ ಸತಿ ಹೋಗಿ ಬರ್ತೀನಿ. ಹೋಗಿ ಬಂದಾದಮೇಲೆ ಮುಂಚಿತವಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಬಟ್ ಒಂದು ತಿಳ್ಕೊಳ್ಳಿ, ನೀವೆಲ್ಲ ಹೇಳ್ತಿದ್ರಲ್ಲ, ಗಾಳಿ ಇದೆ, ಅಲೆ ಇದೆ, ಮೋದಿ ಓಟು, ರಾಮನ ಓಟು. ರಾಮನೂ ಇಲ್ಲ, ಸೀತನೂ ಇಲ್ಲ, ಮೋದಿನೂ ಇಲ್ಲ. ಈಗೇನಿದ್ರು ಹೊಟ್ಟೆಪಾಡು ಓಟು. ಯಾರಲ್ಲಿ ಇದೆ ಸರ್ ಕರ್ನಾಟಕದಲ್ಲಿ? ಕಾಂಗ್ರೆಸ್ ಅಲ್ಲೇ, ಗ್ಯಾರಂಟಿ ಅಲ್ಲೇ. ಇತ್ತೀಚೆಗೆ ಯಾಕೋ DCM ಅವರು ತುಂಬ ಯಾಕಂದರೆ ಏಕಾಏಕಿ ಆ ರೀತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಇತ್ತೀಚೆಗೆ ದಳಪತಿಗಳ ವಿರುದ್ಧ ಏಕಾಏಕಿ ನೇರವಾಗಿ ವಾಗ್ದಾಳಿ ಮಾಡೋದು ಯಾಕೆ, ಏನಾಗಿತ್ತು ಸರ್? ಅಂತ ಸಂದರ್ಭ ಸೃಷ್ಟಿ ಆಗಿತ್ತಾ ನಿಮ್ಮ ವಿಚಾರದಲ್ಲಿ? ಅಲ್ಲ ರೀ, ನಾನಿಗೇನೋ ಅವ್ರಿಗೆ ಪಾಪ ಗೌರವ ಕೊಡಬೇಕು ಅಂತ ಗೌರವ ಕೊಡ್ತಾ ಇದ್ದೀನಿ. ಏನು ಅವರು ಎಲ್ಲ ಸಣ್ಣ ಬರೀ ಸುಳ್ಳು ಹೇಳ್ಕೊಂಡು ವೈಯಕ್ತಿಕವಾದ ವಿಚಾರಗಳನ್ನ ಜನರಿಗೆ ತಪ್ಪುದಾರಿಗೆ ಹೇಳ್ಕೊಂಡು ಏನಾಗಿರಲಿ ಅಂತ ಅವ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಕೊಂಡು ನಾನು ಕೆಲಸ ಮಾಡಿದ್ರೆ ಅವ್ರು ವಿಷ ಹಾಕ್ಬಿಟ್ಟಿನಿ ಅಂದರೆ ಯಾರು ಏನು ವಿಷ ಹಾಕ್ಬಿಟ್ಟಿದೆ ಅವ್ರಿಗೆ? ಏನು ಆ ದೇವೇಗೌಡರ ಮಾತು ಅವ್ರಿಗೆ ಎಷ್ಟು ಹಿರಿತನಕ್ಕೆ ಗೌರವ ಕೊಡ್ತಾ ಇದೆ. ಕೊಡೋ ಮಾತನ್ನ ಗೌರವನ ಉಳಿಸ್ಕೊಳ್ಳೋದು ಕಲಿಬೇಕು. ಬಂದು ಏನು ನಮ್ಮ ಯಾವುದಾದ್ರು ಸುಳ್ಳಿನ ಕತೆಗಳೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳ್ಕೊಂಡಿರ್ತಾರೆ ಅವ್ರ ಮಾತಿಗೆಲ್ಲ? ಅವೆಲ್ಲ ಸುಳ್ಳಿನ ಕತೆ. ಸುಳ್ಳಿಗೆ ಮತ್ತೊಂದು ಕುಟುಂಬ ಅಂದರೆ ದೇವೇಗೌಡರ ಕುಟುಂಬ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.